ಸಿಂಧೂರ ವಿಜಯೋತ್ಸವನ ಆಚರಿಸ್ತಿದ್ದೇವೆ, ಏನಂತ ಅನಿಸ್ತಾ ಇದೆ? ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಒಂದು ದೇಶದ ಸೈನಿಕರಿಗೆ ಸ್ಫೂರ್ತಿ ಕೊಡುವಂತಹ ಕಾರ್ಯಕ್ರಮ. ಸೈನಿಕರು ಮಾಡಿದಂತಹ ದೊಡ್ಡ ಕಾರ್ಯಕ್ಕೆ ನಾವು ಈ ರೀತಿಯಾದ್ರೂ ಅವರನ್ನೊಂದು ಅಭಿನಂದಿಸುವ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಮ್ಮ ಈ ಕ್ಷೇತ್ರದಲ್ಲಿ ಮಾಡುತ್ತಾ ಇದ್ದೇವೆ. ನಾವು ಬಹಳ ಒಳ್ಳೆ ರೀತಿಯ ಹೆಮ್ಮೆ ಪಡುವಂತ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸಿಂಧೂರ ವಿಜಯೋತ್ಸವನ ಆಚರಿಸ್ತಿದ್ದೇವೆ, ಏನಂತ ಅನಿಸ್ತಾ ಇದೆ? ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಒಂದು ದೇಶದ ಸೈನಿಕರಿಗೆ ಸ್ಫೂರ್ತಿ ಕೊಡುವಂತಹ ಕಾರ್ಯಕ್ರಮ. ನಾವು ಮೊನ್ನೆ ಪಹಲ್ಗಾಂವ್ನಲ್ಲಿ ಏನು ಆಕ್ರಮಣ ಆಯಿತು ಪಾಕಿಸ್ತಾನದ ಉಗ್ರರಿಂದ, ಅದಕ್ಕೆ ಪ್ರತಿಯಾಗಿ ನಾವೇನೋ ದಾಳಿ ಮಾಡಿದ್ರೆ ನಮ್ಮ ಸೈನಿಕರು, ಅದು ಮೂರು ಸೇನೆಗಳ ಪರವಾಗಿ, ನೇವಿ ಇರ್ಬೋದು, ಆರ್ಮಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಎಲ್ಲ ಮೂರು ಸೇನಾ ಸೈನಿಕರಿಗೆ ನಾವು ಸ್ಫೂರ್ತಿಯನ್ನು ಕೊಡುವಂತ ಅವರ ಒಂದು ಆಕ್ರಮಣ ಹೇಗಿತ್ತು, ಪ್ರತೀಕಾರದ ಆಕ್ರಮಣ ಹೇಗಿತ್ತು, ಅದು ನಮಗೆ ತುಂಬಾ ಹೆಮ್ಮೆಯನ್ನು ತಂದುಕೊಟ್ಟಿದೆ. ನವ ಭಾರತ ಹೇಗಿದೆ ಅಂತೇಳಿ ನಾವು ಅದನ್ನು ತೋರಿಸ್ಕೊಟ್ಟಿದ್ದೇವೆ. ಅದರ ಸ್ಫೂರ್ತಿಯನ್ನು ತುಂಬಿಸೋದಕ್ಕೋಸ್ಕರ ನಾವು ಇದು ಜಾತ್ರೆಯನ್ನು ಮಾಡ್ತಾ ಇದ್ದೇವೆ. ನಾವು ನಮ್ಮ ಜೀವನದಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ಸುವರ್ಣಾವಕಾಶ ನಮ್ಮ ಪಾಲಿಗೆ ಸಿಕ್ಕಿದೆ. ಈ ಸುವರ್ಣಾವಕಾಶವನ್ನು ನಾವು ಸದುಪಯೋಗಪಡಿಸಿ ಇಡೀ ಭಾರತೀಯರು ಹೆಮ್ಮೆ ಪಡುವಂತ ಇವತ್ತೊಂದು ಈ ವಿಜಯೋತ್ಸವ ದಿವಸ ಆ ಸೈನಿಕರು ಮಾಡಿದಂತಹ ದೊಡ್ಡ ಕಾರ್ಯಕ್ಕೆ ನಾವು ಈ ರೀತಿಯಾದ್ರೂ ಅವರನ್ನೊಂದು ಅಭಿನಂದಿಸುವ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಮ್ಮ ಈ ಕ್ಷೇತ್ರದಲ್ಲಿ ಮಾಡುತ್ತಾ ಇದ್ದೇವೆ. ನಾವು ಬಹಳ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ಭಾರತದ ಸೈನಿಕರು ಬಹಳ ಒಳ್ಳೆ ರೀತಿಯ ಹೆಮ್ಮೆ ಪಡುವಂತ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸರಿಯಾದಂತ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ನಾಯಕತ್ವ ಕೂಡ ಬಹಳ ಚೆನ್ನಾಗಿದೆ. ದೇಶದಲ್ಲಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಬಹಳ ಒಳ್ಳೆ ರೀತಿಯ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ದೇಶದ ಎಲ್ಲ ಜನತೆ ಕೂಡ ಬಹಳ ಉತ್ಸಾಹದಿಂದ ದೇಶ ಪ್ರೇಮವನ್ನ ಉಳಿಸಿದಂತಹ ಒಂದು ರೀತಿಯಲ್ಲಿ ಆಗಿರುವಂತದಕ್ಕೆ ಇವತ್ತು ತಿರಂಗ ಯಾತ್ರೆ ಮಂಗಳೂರಿನಲ್ಲಿ ನಡೀತಿದೆ. ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ತುಂಬಾ ಚೆನ್ನಾಗಿತ್ತು. 1971 ನಂತರ ನಮ್ಮ ಸೇನೆ ಏನು ಅಂತ ಹೇಳಿ ತೋರಿಸಿಕೊಟ್ಟದ್ದು ಇದೇ ಯುದ್ಧದಲ್ಲಿ. ಹಾಗಾಗಿ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಸೇನೆಯ ಬಗ್ಗೆ. ಮತ್ತೆ ಇನ್ನು ಮುಂದೆಯೂ ಕೂಡ ಈ ಉಗ್ರರ ದಾಳಿಯನ್ನು ನಾವು ಮಾಡಿದ್ದೇವೆ, ಅದು ನಿಲ್ಬಾರ್ದು. ಇನ್ನು ಮುಂದೆ ಹೋಗಿ ಪಾಕಿಸ್ತಾನವನ್ನು ಪುಡಿ ಮಾಡುವವರೆಗೆ ನಮ್ಮ ಸೇನೆ ವಿರಮಿಸಬಾರದು ಅಂತೇಳಿ ನನ್ನ ಒಂದು ಆಶಯ. ನಮ್ಮ ದೇಶದಲ್ಲಿ ಈಗ ಮೋದಿ ಸರ್ಕಾರ ಬಿಟ್ಟು ಬೇರೆ ಯಾವ್ದಾದ್ರು ಸರ್ಕಾರ ಇದ್ದಿದ್ರೆ ಇಂತಹ ಅಟ್ಯಾಕ್ಗಳು, ಸಿಂಧೂರ ಪ್ರತೀಕಾರ ದಾಳಿ ನಡೀಲಿಕ್ಕೆ ಆಗ್ತಾ ಇತ್ತ ಅಂತ? ಇಲ್ಲ, ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಮ್ಮ ಮೋದಿ ಅವರು ಒಂದು ಅವತಾರ ಪುರುಷರು ಅಂತೇಳಿ ಹೇಳ್ಬೋದು. ನಮ್ಮ ದೇಶದ ಒಂದು ವಿಶ್ವಗುರು ಅಂತ ಕೊಂಡೋಗುವಲ್ಲಿ ಅವರದೊಂದು ತುಂಬಾ ಪ್ರಯತ್ನ ಇದೆ. ಅವರ ಪ್ರಯತ್ನಕ್ಕೆ ನಾವು ಯಾವತ್ತೂ ಸ್ಫೂರ್ತಿಯನ್ನ ಕೊಡ್ತೇವೆ, ಅವರಿಗೆ ಬೆಂಬಲವಾಗಿ ನಿಲ್ತೇವೆ. ಮೋದಿಜಿ ಅವರಿಗೆ ಇನ್ನಷ್ಟು ದೇವರ ಆಯುಷ ಆರೋಗ್ಯವನ್ನು ಕರುಣಿಸಲಿ ಅಂತೇಳಿ ಈ ಮೂಲಕ ಪ್ರಾರ್ಥಿಸ್ಕೊಳ್ತೇವೆ. ಇಷ್ಟೆಲ್ಲ ಆದ್ರೂ ಕೂಡ ಸಿಂಧೂರ ಅಟ್ಯಾಕ್ ಆಗ್ಲೇ ಇಲ್ಲ, ಇದು ಸುಳ್ಳು ಸುದ್ದಿ ಹಾಗೀಗೆ ಅಂತೆಲ್ಲ ಹೇಳ್ತಿದ್ದಾರೆ. ಅಂತವ್ರಿಗೆಲ್ಲ ಏನ್ ಹೇಳಿ ಬಯಸ್? ಅವರ ನಿಜವಾಗ್ಲೂ ಮೂರ್ಖರು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ನಿಜವಾಗ್ಲೂ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರ ಅವರ ಇವತ್ತೊಂದೊಂದು ಹೇಳಿಕೆಯನ್ನು ನೋಡುವಾಗ ತುಂಬಾ ಬೇಸರ ಅನಿಸ್ತಾ ಇದೆ. ಸೈನಿಕರಿಗೆ ಸ್ಫೂರ್ತಿ ತುಂಬುವ ಬದಲಾಗಿ ಅವರ ಒಂದು ಸಾಮರ್ಥ್ಯವನ್ನ ಪ್ರಶ್ನಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಯಾವುದೇ ಸರ್ಕಾರ ಇದ್ರೆ ಇಂಥ ತೀಕ್ಷ್ಣವಾದ ಪ್ರತಿಕ್ರಿಯೆ ಯಾವತ್ತೂ ನಡೀಲಿಕ್ಕಿಲ್ಲ. ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಿಸ್ಲಿಕ್ಕೆ ನಮ್ಮ ಸರ್ಕಾರ ಪೂರ್ಣ ಬದ್ಧವಾಗಿ ನರೇಂದ್ರ ಮೋದಿ ಅವರು ಸೈನಿಕರಲ್ಲಿ ಆತ್ಮವಿಶ್ವಾಸ, ಅವರಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು ಯಾವುದೇ ರೀತಿಯ ಕಾರ್ಯಾಚರಣೆಗೆ ಅಡೆತಡೆ ಮಾಡದೆ ಪೂರ್ತಿಯಾಗಿ ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಇಂಥ ಸ್ವಾತಂತ್ರ್ಯ ಯಾವುದೇ ಸರ್ಕಾರ ಇರುವಾಗಲೂ ಸೈನಿಕರಿಗೆ ಸಿಗುವ ಸಾಧ್ಯತೆ ಬಹಳ ಕಡಿಮೆ. ಸರ್, ಇಷ್ಟೆಲ್ಲ ಆದ್ರೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಇದು ಸಿಂಧೂರ ಪ್ರತೀಕಾರ ದಾಳಿ ಆಗ್ಲಿಲ್ಲ, ಇದು ಸುಳ್ಳು ಸುದ್ದಿ ಹಾಗೀಗ ಅಂತ. ಇಂಥವ್ರಿಗೆಲ್ಲ ಏನ್ ಹೇಳಿ ಇಂತಹ ದೇಶದ್ರೋಹಿಗಳು ಯಾವಾಗಲೂ ಹೊರಗಿನ ದೇಶದಲ್ಲೆಲ್ಲ ನಮ್ಮ ಭಾರತ ದೇಶದಲ್ಲೇ ಇದ್ದಾರೆ. ಅಂತವರಿಗೆ ಮುಂದೆ ತಕ್ಕ ಪಾಠವನ್ನು ನಾವು ಕಲಿಸಲಿಕ್ಕಿದ್ದೇವೆ, ಅವರು ಕಲೀಲಿಕ್ಕಿದ್ದಾರೆ. ಯಾವುದೇ ಕ್ಷಣದಲ್ಲೂ ಭಾರತ ಒಳ್ಳೆಯ ಕೆಲಸವನ್ನು ಮಾಡುವಾಗ ತೆಗಳುವಂತಹ ರಾಷ್ಟ್ರದ್ರೋಹಿಗಳನ್ನು ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮನಸ್ಸು ಇಚ್ಛೆ ಅವರು ಇನ್ನೂ ಕೂಡ ಪರಿವರ್ತನೆ ಆಗ್ಬೇಕಿದೆ. ಪಹಲ್ಗಾಮ್ನ ಘಟನೆಗೆ ಸಂಬಂಧಪಟ್ಟಂತೆ ಬಹಳ ಒಳ್ಳೆ ತೀವ್ರವಾದಂತ ಒಂದು ಪ್ರತಿಕ್ರಿಯೆ. ಸುಮಾರು 100ಕ್ಕಿಂತಲೂ ಹೆಚ್ಚು ಉಗ್ರವಾದಿಗಳನ್ನ ಮಟ್ಟ ಹಾಕಿರುವಂತದ್ದು. ಎಲ್ಲೆಲ್ಲಿ ಉಗ್ರವಾದಿ ಚಟುವಟಿಕೆ ನಡೀತಿದೆ ಆ ಭಾಗಕ್ಕೆ ಗುರಿಯಾಗಿಟ್ಟು ಅಲ್ಲಿಯ ಜನಸಾಮಾನ್ಯರಿಗೆ ತೊಂದರೆ ಕೊಡುವಂತಹ ರೀತಿಯಲ್ಲಿ ಒಳ್ಳೆ ರೀತಿಯ ದಿಟ್ಟ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಸೈನಿಕರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದೆ. ಸರ್, ಪಹಲ್ಗಾಮಿಗೆ ಪ್ರತಿಯಾಗಿ ಸಿಂಧೂರ ಅಟ್ಯಾಕ್ ನಡೆದಿದೆ. ರಾಜ್ಯದಲ್ಲಿ, ದೇಶದಲ್ಲಿ ಬೇರೆ ಯಾವ್ದಾದ್ರು ಸರ್ಕಾರ ಇದ್ರೆ ಇಂತಹ ಪ್ರತೀಕಾರ ದಾಳಿ ನಡೀಲಿಕ್ಕೆ ಸಾಧ್ಯ ಇತ್ತ ಅಂತ ಅನಿಸ್ತದೆ? ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೂಡ ನಾವು ಯೋಚನೆ ಮಾಡಿಕೊಂಡು ಬಾಕಿ ಬಿಟ್ಟರೆ ಪ್ರತೀಕಾರ ಆಗ್ತಾ ಇರಲಿಲ್ಲ. ತಕ್ಕವಾಗಿರ್ತಕ್ಕಂಥ ಉತ್ತರವನ್ನ ಕೆಲವೇ ದಿವಸಗಳಲ್ಲಿ ಕೊಟ್ಟಿರತಕ್ಕಂಥದ್ದು ಬಹಳ ಉತ್ಸಾಹ ತಂದುವಂತ ಕೆಲಸ ಕಾರ್ಯಗಳನ್ನು ನಮ್ಮ ದೇಶದ ಪ್ರಧಾನಿಗಳು ಮಾಡಿದ್ದಾರೆ. ಸರ್, ಇಷ್ಟೆಲ್ಲ ಆದ್ರೂ ಕೂಡ ಈ ಸಿಂಧೂರ ಅಟ್ಯಾಕ್ ಆಗ್ಲೇ ಇಲ್ಲ ಅಥವಾ ಇದರ ಬಗ್ಗೆ ಸುಳ್ಳು ಸುದ್ದಿ ಪ್ರೂಫ್ ಕೊಡಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಅದು ಏನಂತ ಹೇಳಿದ್ರೆ, ಒಟ್ಟು ದೇಶದಲ್ಲಿ ರಾಜತಾಂತ್ರಿಕ ವ್ಯವಸ್ಥೆ, ರಾಜಕೀಯ ಒಂದು ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಮಾತಾಡೋದು ಬಿಟ್ಟರೆ ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಜನಸಾಮಾನ್ಯರಿಗೂ ಕೂಡ ಇವತ್ತು ಎಚ್ಚೆತ್ತುಕೊಂಡು ದೇಶದ ಬಗ್ಗೆ ಗೌರವ ತರುವಂತ ಕೆಲಸ ಮಾಡ್ತಾರೆ. ಇವತ್ತು ಬೇರೆ ಬೇರೆ ಪಾರ್ಟಿಯವರು ಅವರ ಹಿತಾಸಕ್ತಿಯನ್ನ ಅನುಗುಣವಾಗಿ ಅವರು ಮಾತಾಡ್ತಾರೆ. ಆದ್ರೆ ಅವರಿಗೂ ಕೂಡ ಗೊತ್ತಿದೆ. ಆದ್ರೆ ಜನರ ಬಗ್ಗೆ ಅಥವಾ ನಾವು ದೇಶದ ಬಗ್ಗೆ ಒಳ್ಳೆಯ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ.
ಅವರಿಗೆ ನೇರವಾಗಿ ಪ್ರಧಾನ ಮಂತ್ರಿ ಆಗಿರ್ಬೋದು ಅಥವಾ ದೇಶದಲ್ಲಿ ಮಾಡಿರ್ತಕ್ಕಂಥ ಪ್ರತ್ಯುತ್ತರ ಸರಿಯಾಗಿದೆ ಅಂತ ಹೇಳಲಿಕ್ಕೆ ಅವರು ತಯಾರಿಲ್ಲ. ಹಾಗಾಗಿ ಅದು ಮುಂದಿನ ದಿವಸದಲ್ಲಿ ಮತ್ತಷ್ಟು ನಮ್ಮ ದೇಶದ ಜನರು ಇದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ತಯಾರಾಗಿದ್ದಾರೆ.